ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ. ಹಿಂದೆ ನಾವು 32ನೇ ಎಪಿಸೋಡ್ನಲ್ಲಿ ಸುಮಾರು 425ನೇ ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 33ನೇ ಎಪಿಸೋಡ್ ಮುಖಾಂತರ 427ನೇ ಪ್ರಶ್ನೆಯಿಂದ ಚಿಂತನೆಯನ್ನು ಮುಂದುವರಿಸೋಣ. ಹಿಂದೆ ಸನಕಾದಿಗಳು ಜನಲೋಕದಲ್ಲಿ ಜ್ಞಾನಸತ್ರವನ್ನು ಕೈಗೊಂಡಿದ್ದರು ಅನ್ನೋ ವಿಷಯ ಪ್ರಸ್ತಾಪ ಆಗಿತ್ತು. ಈ ಜ್ಞಾನಸತ್ರದ ಟಾಪಿಕ್ ಏನು, ವಿಷಯ ಏನು? ಪರಬ್ರಹ್ಮ ವಿಚಾರ. ಅಲ್ಲಿ ಪ್ರವಚನಕಾರ್ಯರು ಸನಂದನ ಮುನಿಗಳು 4 ಜನ ಇದ್ದರು. ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತ. ಸನಂದನ ಮುನಿಗಳು ಪ್ರವಚನಕಾರರು. ಶ್ರೋತೃಗಳು ಯಾರು? ಸನಂದರನ್ನು ಬಿಟ್ಟು ಇನ್ನುಳಿದ 3 ಸನಕ, ಸನತ್ಕುಮಾರ, ಸನತ್ ಸುಜಾತರು, ಇವರು ಶ್ರೋತೃಗಳು. ಈ ಸನಕಾದಿಗಳಲ್ಲಿ 4 ಜನ ಏನಿದ್ದಾರಲ್ಲ, ಯಾರು ಶ್ರೇಷ್ಠರು? ಸನತ್ಕುಮಾರರು ಶ್ರೇಷ್ಠರು. ಆರ್ಡರ್ನಲ್ಲಿ ವಿಚಾರ ಮಾಡಿದರೆ ಅವರು ಶ್ರೇಷ್ಠರು. ಯಾಕೆ? ಆಚಾರ, ವಿಚಾರ, ತಪಸ್ಸು, ಜ್ಞಾನ ಇದು 4 ಮಂದಿಯಲ್ಲಿಯೂ, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ 4ರಲ್ಲಿಯೂ ಈಕ್ವಲ್ ಕೆಪಾಸಿಟಿ, ಈಕ್ವಲ್ ಸಾಮರ್ಥ್ಯ, ಎಲ್ಲ ಸಮಾನವಾಗಿಯೇ ಇದೆ. ಆಚಾರ, ವಿಚಾರ, ತಪಸ್ಸು, ಜ್ಞಾನ. ಆದರೂ ಸನತ್ಕುಮಾರರಲ್ಲಿ ಮನ್ಮಥನ ಅವತಾರ ಸನತ್ಕುಮಾರರು. ಆ ಕಾರಣಕ್ಕಾಗಿ ಈ 4ರಲ್ಲಿ ಸನತ್ಕುಮಾರರು ಶ್ರೇಷ್ಠರು ಆಗಿದ್ದಾರೆ. ತಾರತಮ್ಯ ಕಕ್ಷೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ ಅಂತ ನೋಡುವಂತಾಗಿದ್ದರೆ, ಇಂದ್ರನಿಗೆ ಸಮಾನವಾಗಿರತಕ್ಕಂಥ ಸ್ಥಾನಮಾನ ಮನ್ಮಥನದು, 8ನೇ ಕಕ್ಷೆ. ಅವರ ಅವತಾರ ಈ ಸನತ್ಕುಮಾರರು. ಕರ್ಮಜ ದೇವತೆಗಳು ಅನಿಸಿರತಕ್ಕಂಥವರು ಸನಕ, ಸನಂದನ, ಸನತ್ ಸುಜಾತರು 9ನೇ ಕಕ್ಷೆಯವರು. ಸೊ ಸನಕ, ಸನಂದನ, ಸನತ್ ಸುಜಾತರು ಸ್ವಲ್ಪ 1 ಕಕ್ಷೆ ಕೆಳಗಿನವರು. ಈ ಸನತ್ಕುಮಾರರು 1 ಕಕ್ಷೆ ಹೆಚ್ಚಿನವರಾಗಿದ್ದಾರೆ. ಆದರೂ ಇಲ್ಲಿ ಪ್ರವಚನ ಯಾರು ಮಾಡ್ತಾರೆ? ಸನಂದನರು. ಮತ್ತು ಸೀನಿಯರ್ ಮೋಸ್ಟು, ಸೀನಿಯಾರಿಟಿ ಅಂತ ಹೀಗೆಲ್ಲ ಏನೇನೋ ಗುಣಲಕ್ಷಣ ಇರತಕ್ಕಂತಹ ಸನತ್ಕುಮಾರನ್ನು ಬಿಟ್ಟು ಸನಂದರಿಗೆ ಯಾಕೆ ಪ್ರವಚನಕಾರರ ಪಟ್ಟ ಅಂತ ಪ್ರಶ್ನೆ ಬರ್ತದೆ. ಸನತ್ಕುಮಾರರು ಶ್ರೇಷ್ಠರು ಹೌದು, ನೋ ಡೌಟ್. ಬಟ್ ಸದ್ಯ ಪ್ರವಚನ ಮಾಡತಕ್ಕಂತಹ ಸನಂದನರಲ್ಲಿ ಹರಿಯ ವಿಶೇಷಾವೇಶ ಇದೆ. ಅದಕ್ಕಾಗಿ ಅವರಿಗೆ ಪ್ರವಚನದ ಒಂದು ಸ್ಥಾನಮಾನ. ಉಳಿದವರು ಶ್ರೋತೃಗಳಾಗಿದ್ದಾರೆ. ಹೌದು, ಈ ವಿಷಯಕ್ಕೆ ಏನಾದರೂ ಆಧಾರ ಉಂಟೋ ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಋಕ್ ಸಂಹಿತೆಯ ಮಾತನ್ನು ಶ್ರೀಮದಾಚಾರ್ಯರು ಉಲ್ಲೇಖ ಮಾಡ್ತಾ, ಸ್ವಯಂಭುವಂ ಬ್ರಹ್ಮಸತ್ರಂ ಜನಲೋಕೆ ಭವತ್ಪುರಾ ತುಲ್ಯಶ್ರುತ ತಪಶೀಲಾ ತುಲ್ಯಸ್ವೀಯಾರಿ ಮಧ್ಯಮಾ ಅಪಿ ಚಕ್ರುಃ ಪ್ರವಚನಂ ಏಕಂ ಶುಶ್ರೂಷವೋ ಪರೇ ಸನಕಾದ್ಯಾಃ ಸಮಾಃ ಸರ್ವೇ ತತ್ರ ಶ್ರೇಷ್ಠ ಕುಮಾರಕಃ ಅನ್ನುವ ಋಕ್ ಸಂಹಿತೆಯ ಮಾತನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾ, ಈ ಸನತ್ಕುಮಾರರಲ್ಲಿ ಇವರೆಲ್ಲ ಶ್ರೇಷ್ಠರು. ಸನಂದನ ಪ್ರವಚನ ಯಾಕೆ ಅವರಿಗೆ ಸ್ಥಾನಮಾನ ಬಂತು ಅಂತ ನೋಡುವಾಗ, ಅಲ್ಲಿ ಸನಂದನರಲ್ಲಿ ಹರಿಯ ವಿಶೇಷ ಆವೇಶ ಇದ್ದ ಪ್ರಯುಕ್ತ ಅವರಿಗೆ ಪ್ರವಚನದ ಸ್ಥಾನಮಾನ, ಉಳಿದವರು ಶ್ರೋತೃಗಳಾಗಿ ಕಾಣಿಸಿಕೊಂಡಿದ್ದಾರೆ. ಸನಂದನರು ಪ್ರವಚನದ ಪ್ರಾರಂಭದಲ್ಲಿ ಯಾವುದನ್ನು ಪ್ರಸ್ತಾಪ ಮಾಡಿದ್ದಾರೆ? ಬ್ರಹ್ಮಪ್ರಳಯದ ಕೊನೆಯಲ್ಲಿ ವೇದಾಭಿಮಾನಿನಿ ದುರ್ಗಾದೇವಿ ಅನಂತ ರೂಪಗಳಲ್ಲಿ ಹರಿಯನ್ನು ಸ್ತೋತ್ರ ಮಾಡಿರತಕ್ಕಂಥದ್ದನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಏನು ಸ್ತೋತ್ರ ಮಾಡಿದರು? ಭಗವಂತ, ಪ್ರಳಯಕಾಲ ಮುಕ್ತಾಯವಾಗ್ತಾ ಇದೆ, ಏಳಪ್ಪ ಬೇಗ, ಸೃಷ್ಟಿಯನ್ನು ಮಾಡು, ಸೃಷ್ಟಿ ಮಾಡಿ ಲೋಕ ಕಲ್ಯಾಣಕಾರಿ ಆಗಬೇಕು, ಜೀವಗಳಲ್ಲಿ ಒದ್ದಾಡ್ತಾ ಇದ್ದಾರೆ, ಅವರಿಗೆ ಸಾಧನೆ ಮಾರ್ಗ ತೆರೆದುಕೊಳ್ಬೇಕಲ್ಲ, ಸಂಧ್ಯಾ ವಂದನೆ, ದೇವ್ರ ಪೂಜೆ, ಪಾಠ, ಪ್ರವಚನ, ತಪಸ್ಸು, ಯಜ್ಞ, ಯಾಗ ಎಲ್ಲ ಬರಬೇಕಲ್ಲ.
ಅದಕ್ಕಾಗಿ ಸೃಷ್ಟಿಯನ್ನು ಮಾಡಿ ಸಾಧಕರಿಗೆ ಸಾಧನೆಯ ಮಾರ್ಗವನ್ನು ತೋರಿ ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವಂತೆ ದುರ್ಗಾದೇವಿ ಪ್ರಾರ್ಥನೆ ಮಾಡಿದ್ದಾಳೆ ಅನ್ನುವ ಸಂಗತಿಯನ್ನು ಸನಂದನರು ತಮ್ಮ ಪ್ರವಚನದ ಪ್ರಾರಂಭದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಶ್ರುತಿಗೀತೆ ಯಾವ ಶಬ್ದಗಳಿಂದ ಪ್ರಾರಂಭಗೊಳ್ತಾ ಇದೆ ಅಂತ ನೋಡೋದಾಗಿದ್ದರೆ ಜಯ ಜಯ ಶಬ್ದಗಳಿಂದ ಪ್ರಾರಂಭಗೊಳ್ತಾ ಇದೆ. ಈ ಜಯ ಜಯ ಮಾತಿನ ತಾತ್ಪರ್ಯವೇನು? ಜಯ ಜಯ ಜಯವಾಗಲಿ ಅಂತನ್ನೋ ಅರ್ಥ ಮೇಲ್ನೋಟ ಕಾಣಿಸ್ತದೆ. ಶ್ರೀಮದ್ ಆಚಾರ್ಯರು ನಮಗೆ ಗಮನಕ್ಕೆ ತರ್ತಾರೆ ವಿಮಲ ಸಂಹಿತೆಯ ಮಾತನ್ನು. ಸರ್ವದಾ ಜಯತೋ ವಿಷ್ಣೋ ಜಯಸ್ತಸ್ಯ ಪ್ರಕಾಶನಂ ಶ್ರವಣಂ ದೃಷ್ಟಿರಿತ್ಯಾದಿ ಪ್ರಾರ್ಥ್ಯಂ ತಜ್ಞಾಪನಂ ಸ್ಮೃತಂ. ವಿಮಲ ಸಂಹಿತೆಯ ಮಾತಿದು. ಏನು ಜಯ ಜಯ ಮಾತಿನ ಅರ್ಥ ಅಂತಂದರೆ, ಸರ್ವದಾ ಜಯಶಾಲಿಯಾದ ಹರಿಗೆ ಜಯವನ್ನು ಹೇಳುವುದೆಂದರೆ ಅದು ಜಯಪ್ರಕಾಶದ ಪ್ರಾರ್ಥನೆ. ಭಗವಂತ ನೀನು ವಿಜಯಶಾಲಿ, ವಿಜಯ ಸ್ವರೂಪಿ, ಆ ಜಯವನ್ನು ತೋರಿಸು, ಜಯಪ್ರಕಾಶವನ್ನು ಮಾಡು. ಹಾಗೆಯೇ ಕೇಳು, ನೋಡು ಮುಂತಾದ ಶ್ರವಣ ದರ್ಶನ ಪ್ರಾರ್ಥನೆಗಳು ಕೂಡ ಅದರ ಜ್ಞಾಪನೆ ಅಂತ ತಿಳಿಯಬೇಕು. ಭಕ್ತರಿಗೆ ನಿನ್ನ ಜ್ಞಾನ ನೀಡಿ ಅವರ ಕಷ್ಟ ಕಳೆದು ಅವರಿಗೆ ಸುಖವನ್ನು ನೀಡು, ಜಯವನ್ನು ದಯಪಾಲಿಸು ಎಂದಕ್ಕೆ ಅರ್ಥವನ್ನು ನಾವು ಮಾಡತಕ್ಕಂಥದ್ದು. ಇಲ್ಲದೇ ಇದ್ದರೆ ನಾವು ಹರಿಗೇನೆ ಜಯವಾಗಲಿ ಅಂತ ಆಶೀರ್ವಾದ ರೂಪ ಹೇಳುವಂತಾಗಿದ್ದರೆ ಈಸ್ ಇಟ್ ಪಾಸಿಬಲ್? ಸರ್ವಸಮರ್ಥನಾದ ಹರಿಗೆ ಈ ಅಸಮರ್ಥ, ಅಯೋಗ್ಯ, ಅಸ್ವತಂತ್ರ ಜೀವ ಏನು ಅಂತ ಆಶೀರ್ವಾದ ಮಾಡ್ತಾನೆ? ಈ ಅಶಕ್ತನ ಆಶೀರ್ವಾದ ಫಲಕಾರಿ ಆಗ್ತದಾ? ಈ ಹಿನ್ನೆಲೆ ಅರಿಬೇಕು. ಅದಕ್ಕೆ ನಾವು ಭಗವಂತನಿಗೆ ಜಯವಾಗಲಿ ಅಂದರೆ ನಾವು ಜಯ ಕೊಡ್ತೀವಿ ಅಂತ ಅನ್ನೋ ಅರ್ಥ ಅಲ್ಲ, ನಾವು ಆಶೀರ್ವಾದ ಮಾಡ್ತೀವಿ ಅನ್ನೋ ಅರ್ಥ ಅಲ್ಲ. ಅದಕ್ಕೆ ಆಚಾರ್ಯರು ಮತ್ತೊಂದು ಮಾತನ್ನು ಕೂಡ ನಮ್ಮ ಗಮನಕ್ಕೆ ತರ್ತಾರೆ. ಕಾಪಿಲೆಯ ಗ್ರಂಥದ ಮಾತದು. ರಾಜವಜ್ಜಯ ಶಬ್ದಾದ್ಯ ನಿತ್ಯ ಬುದ್ಧಸ್ಯ ಬೋಧನಂ ವಿಡಂಬ ಮಾತ್ರಂ ಕ್ವೈವಾಸ್ಯ ನಿದ್ರಾ ವಿದ್ಯಾಪತೇರ್ಹರೇಹೇ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಶ್ರೀನಿವಾಸನ ಪ್ರಾತಸ್ಥ ಕಾಲದಲ್ಲಿ ಸುಪ್ರಭಾತವನ್ನು ಹೇಳ್ತಕ್ಕಂಥ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಮಲಗಿದ ಭಗವಂತನನ್ನು ಎಬ್ಬಿಸ್ತಕ್ಕಂಥದ್ದೇ ಸುಪ್ರಭಾತ ಅಂತ ಅನೇಕರು ಭಾವಿಸಿದ್ದಾರೆ. ಎಂತಹ ತಪ್ಪು ಚಿಂತನೆ! ಭಗವಂತ ನಿದ್ರೆ ಇದೆಯಾ? ನಿದ್ದೆನೇ ಭಗವಂತನಿಗೆ ಇಲ್ಲ. ಮಲಗಿದ್ರೆ ಬೇಕಾದ್ರೆ ಎಬ್ಬಿಸ್ಬೋದು, ನಿದ್ದೆನೇ ಇಲ್ಲ ಅಂದಮೇಲೆ ಎಬ್ಬಿಸೋದು ಹೇಗೆ? ನಿದ್ದೆ ಇಲ್ಲದವನಿಗೆ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಅಂತ ಎಬ್ಬಿಸಲು ಸಾಧ್ಯನಾ? ಹಾಗಾದ್ರೆ ಏನು ಅರ್ಥ ಹಾಗಾರೆ? ಇಂಥದೇ ಪ್ರಶ್ನೆಯನ್ನು ಎತ್ತಿಕೊಂಡು ಈಶಾವಾಸ್ಯ ಉಪನಿಷತ್ತಿನ ಕೊನೆಗೊಂದು ಮಾತು ಬರ್ತದೆ. ಕೃತಂ ಸ್ಮರ ಕೃತಂ ಸ್ಮರ. ಭಗವಂತ ನಾನು ಮಾಡಿದ್ದನ್ನು ನೆನಪಿಸಿಕೊಂಡು ಅನುಗ್ರಹ ಮಾಡಪ್ಪ. ಪೂಜೆ ಮಾಡಿದ್ದೇನೆ, ಜಪ ಮಾಡಿದ್ದೇನೆ, ಪಾರಾಯಣ ಮಾಡಿದ್ದೇನೆ, ನಮಸ್ಕಾರ ಹಾಕಿದ್ದೇನೆ, ಸ್ವಲ್ಪ ನನ್ನ ಜ್ಞಾಪಕ ತಂಕೋ ಅಂತ ಮೇಲ್ನೋಟಕ್ಕೆ ಅರ್ಥ ಆಗಿಬಿಡ್ತದೆ. ಹಾಗೆ ಅರ್ಥ ಮಾಡತಕ್ಕದ್ದಲ್ಲ ಅಂತಂದರು ಆಚಾರ್ಯ ಮದ್ದೂರು ಮಂತ್ರಾಲಯ ಪ್ರಭುಗಳು. ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ, ಖಂಡಾರ್ಥದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಹಾಗಾದರೆ ಸ್ಮರ ಅಂದರೆ ಏನು ಅರ್ಥ? ಹಾಗಾದರೆ ನೆನಪಿಸಿಕೋ ಅಂತ ಹೇಳ್ತಕ್ಕದ್ದಲ್ಲ. ಭಗವಂತನಿಗೆ ನೆನಪಿಸಿಕೋ ಅಂತಂದರೆ ಮರ್ತಿದ್ದಾನೆ ಅಂತ ಅರ್ಥ. ಮರ್ತವ್ರಿಗೆ ತಾನೇ ಹೇಳೋದು ನಾವು ನೆನಪಿಸಿಕೋ ಅಂತ, ಮತ್ತಾರು ಹೇಳ್ತೀವಿ? ಹಾಗಾದ್ರೆ ನಾವು ಮರಗಳು ಇಂತಾಯಿತು, ಅವನೇ ನಾವು ರಿಮೈಂಡ್ ಮಾಡ್ತಾ ಇದ್ದೇವೆ, ನೆನಪು ಮಾಡ್ತಾ ಇದ್ದೇವೆ. ಮರಿತಾನೆ ಅವನು, ಮರಗುಳಿ ಸ್ವಭಾವದವನು ಅಂತ ಹೇಳ್ತಕ್ಕದ್ದಲ್ಲ, ದೋಷ ಅದು. ಹಾಗಾದ್ರೆ ಈ ಅರ್ಥ ಏನಾಗರೆ ಅಂತಂದರೆ, ಅಪ್ಪ ಭಗವಂತ ನಾನು ಮಾಡಿದ ಏನೋ ಒಂದು ಅಲ್ಪ ಸ್ವಲ್ಪ ಚೂರಾಗಿರ್ತಕ್ಕಂತಹ ಈ ಪೂಜಾದಿ ಕಾರ್ಯಗಳನ್ನು, ಸೇವೆಯನ್ನು ಗಮನಿಸಿ ಅನುಗ್ರಹೋನ್ಮುಖೋಭವ, ಅನುಗ್ರಹ ಮಾಡಪ್ಪ ಭಗವಂತ ಅಂತ ಅರ್ಥ ಮಾಡಬೇಕೇ ವಿನಃ ನಾನು ಮಾಡಿದ್ದನ್ನು ನೆನಪಿಸಿಕೋ. ನೆನಪದೇ ನಿನಗೆ ಕೇಳ್ತಿರ್ತಾರೆ, ಏನಿದೆ ಎಲ್ಲ ಕಲ್ಯಾಣೋತ್ಸವ ಮಾಡಿಸ್ದೆ, ರಥೋತ್ಸವ ಮಾಡಿಸ್ದೆ, ನೆನಪದನಿಲ್ಲ ಅಂತ ಒಮ್ಮೆಲ್ಲ ಆಕ್ಷೇಪ ಮಾಡೋರು ದೊಡ್ಡ ಶ್ರೀಮಂತರು. ತಾನು ಅಪರಾಧ ಮಾಡಿ ಜೈಲಿಗೆ ಹೋಗಿ ಬಾಳಿ ಬಂತಂದ್ರೆ ದೇವ್ರು ಹಂಗೆ ಪ್ರಶ್ನೆ ಕೇಳ್ತಾರೆ. ಅವ್ರು ಎಲ್ಲ ಮಾಡೇನ್ರಿ, ರಥೋತ್ಸವ ಮಾಡೀನಿ, ನೆನಪಲ್ಲಿ ದೇವರಿಗೆ ಜೈಲಿಗೆ ಹಾಕಿ ನೋಡ್ರಿ. ನಾನು
ಒಂದು ತಿಂಗಳ ಆಕ್ಷೇಪ ಮಾಡ್ಕೊಳ್ತಾರೆ. ಹಾಗೆ ಭಗವಂತನಿಗೆ ಮರು ಉಂಟು, ಮರುಗುಳಿ ಚಿಂತನೆ ಮಾಡ್ತಕ್ಕದ್ದಲ್ಲ. ಹಾಗೆ ಇಲ್ಲಿಯೂ ಕೂಡ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಅಂತ ಭಗವಂತ ಎಬ್ಬಿಸ್ತಕ್ಕಂಥ ಕ್ರಮ ಅನ್ನೋ ಅರ್ಥ ಅಲ್ಲ. ಭಗವಂತ ನೀನು ಅನುಗ್ರಹೋನ್ಮುಖನಾಗು, ಈ ಮಲಗಿದ ಜೀವರಾಶಿಯನ್ನು ಎಬ್ಬಿಸಿ ಕರ್ಮಾಚರಣೆಗೈಯುವಂತೆ ಪ್ರೇರಣೆ ಕೊಡು ಅನ್ನುವ ಮಾತನ್ನು ನಾವು ಆ ಮೂಲಕ ಚಿಂತನೆ ಮಾಡಬೇಕಾಗಿದೆ. ಸನಂದರರು ಪ್ರವಚನವನ್ನು ಪ್ರಾರಂಭ ಮಾಡಿದ್ದಾರೆ. ಅದರ 1ನೇ ಭಾಗದ ಸಾರಾಂಶ ನೋಡುವಂತಾಗಿದ್ದರೆ, ಪ್ರಕೃತಿಗಿಂತಲೂ ಶ್ರೇಷ್ಠನಾಗಿದ್ದರಿಂದ ಹರಿಯೇ ಸರ್ವೋತ್ತಮನಾಗಿದ್ದಾನೆ. ಭಕ್ತನು ಹರಿಯ ಜ್ಞಾನದಿಂದ ದುಃಖಾದಿಗಳನ್ನು ಕಳೆದುಕೊಂಡು ಸುಖ ಹೊಂದುತ್ತಾನೆ. ದೆರ್ ಇಸ್ ನೋ ಆಲ್ಟರ್ನೇಟಿವ್. ಭಗವಂತನ ಜ್ಞಾನವಿಲ್ಲದೆ ಯಾರಿಗೂ ಸುಖ ಇಲ್ಲ. ದುಃಖ ಬಂದತೆ ಭಗವಂತನನ್ನು ಮರೆತದ್ರಿಂದ, ತಿಳಿಯದೇ ಇರುವುದರಿಂದ, ಅಥವಾ ತಪ್ಪಾಗಿ ತಿಳಿದುದರಿಂದ. ಭಗವಂತನ ಜ್ಞಾನದಿಂದ ದುಃಖಾದಿಗಳನ್ನು ಕಳೆದುಕೊಳ್ಳಿಕ್ಕೆ ಅವಕಾಶ ಆಗ್ತಾ ಇದೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನೀನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸೈವೇಕೋ ಜನಾರ್ದನಃ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳುವಂತೆ, ಅಜ್ಞಾನಿಗಳಿಗೆ ಜ್ಞಾನವನ್ನು, ಜ್ಞಾನಿಗಳಿಗೆ ಮೋಕ್ಷವನ್ನು, ಮೋಕ್ಷದಲ್ಲಿ ಆನಂದ ಸುಖವನ್ನು ಕೊಡ್ತಕ್ಕಂಥವ್ರು ಭಗವಂತ. ಅನಂತ ಗುಣ ಪರಿಪೂರ್ಣನಾದ ಭಗವಂತನನ್ನು ತಿಳಿಯಲು ಯಾರಿಗೂ ಸಾಧ್ಯ ಇಲ್ಲ, ನಿಜ. ಹಾಗಂತ ಸ್ವಲ್ಪವೂ ತಿಳಿಲಿಕ್ಕಾಗೋದಿಲ್ಲ ಅನ್ನೋ ಅರ್ಥ ಅಲ್ಲ. ಸ್ವಲ್ಪ ಸಂಚಾರ ಮಾಡ್ತೀವಿ, ಯಾವುದೋ ಒಂದೆರಡು ಕಾಶಿ, ಮಥುರಾ, ಗಯಾ ಒಂದಷ್ಟು ಭಾಗ, ಅಥವಾ ರಾಮೇಶ್ವರ ಮತ್ತು ಯಾವುದೋ ಒಂದಷ್ಟು ಭಾಗ ಭೂ ಸಂಚಾರ ಮಾಡಿದ್ದೇವೆ, ಭೂ ಪ್ರದಕ್ಷಿಣೆ ಮಾಡಿದ್ದೇವೆ ಅಂತೆಲ್ಲ ಹೇಳ್ತೀವಿ. ಹಾಗೆಯೇ ಸಮುದ್ರದ ಏಕದೇಶ, ಅರ್ಥಾತ್ ಒಂದು ಭಾಗದಲ್ಲಿ, ಒಂದು ಜಾಗದಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಸ್ನಾನ ಮಾಡ್ತೀವಿ. ಸಮುದ್ರ ಸ್ನಾನ ಮಾಡಿದ್ದೇವೆ, ಸಮುದ್ರ ಎಲ್ಲ ನೀರು ಸ್ನಾನ ಮಾಡಿದಾಗ ಆಯ್ತಾನೆ. ಏಕದೇಶ ಸ್ನಾನವು ಸಮುದ್ರ ಸ್ನಾನ ಅಂತ ಅನ್ನುವಂತೆ ನಿನ್ನ ಒಂದಂಶ ತಿಳಿದರೂ ಕೂಡ ಭಗವಂತನನ್ನು ತಿಳಿದಂತೆ ಅಂತ ಜ್ಞಾನಿಗಳು ಅರ್ಥೈಸ್ತಾರೆ. ನೀನು ಉದರದಲ್ಲಿ ಉದರನಾಮಕನಾಗಿ, ಹೃದಯದಲ್ಲಿ ಹೃದಯನಾಮಕನಾಗಿ, ಶಿರದಲ್ಲಿ ಅಂದರೆ ತಲೆ ಶಿರನಾಮಕನಾಗಿ, ಮುಖ್ಯ ಪ್ರಾಣಾದಿ ಇಂದ್ರಿಯ ದೇವತೆಗಳಿಂದ ಯಾವಾಗಲೂ ಆರಾಧಿಸಲ್ಪಡ್ತಾ ಇದ್ದೀಯಾ ಭಗವಂತ. ಲಯ ಕಾಲದಲ್ಲಿ ಅಂದರೆ ಪ್ರಳಯ, ಪ್ರಪಂಚ ಇರೋದಿಲ್ಲ ಅವಾಗ. ಸೃಷ್ಟಿಕಾಲದಲ್ಲಿ ಆ ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು, ಸೃಷ್ಟಿ ಸ್ಥಿತಿ ಮುಂತಾದವುಗಳನ್ನು ನೀನು ಕೊಡ್ತಾ ಇದ್ದೀರಿ. ಲಕ್ಷ್ಮಿ ವಿಷ್ಣು ಇಬ್ಬರಿಗೆ ಮಾತ್ರ ಸೃಷ್ಟಿ ಇಲ್ಲ, ಲಯ ಇಲ್ಲ, ನಿತ್ಯ ಮುಕ್ತರು. ಉಳಿದೆಲ್ಲ ಜೀವರಾಶಿಗೆ ಸೃಷ್ಟಿಗೆ ಒಳಪಟ್ಟವರೇ ಆಗಿದ್ದಾರೆ. ಪ್ರಪಂಚ ವಿಲಕ್ಷಣನಾಗಿರ್ತಕ್ಕಂಥ ಈ ನಿನ್ನ ರಹಸ್ಯ ವಾಯುದೇವರ ಮುಖಾಂತರ ಜ್ಞಾನಿಗಳಿಗೆ ಮಾತ್ರ ಲಭ್ಯವಾಗ್ತದೆ ಅಂತ ಪ್ರವಚನದಲ್ಲಿ ಸನಂದನರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಶ್ರೀಕೃಷ್ಣ.